ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ಕರೆಂಟ್ ಫೀಲಿಂಗ್ಸ್ನಲ್ಲಿ ನೀವು ಕಾಯುತ್ತಿರುವ ವ್ಯಕ್ತಿಯ ಮನಸ್ಸಿನ ಭಾವನೆಗಳು ಏನಿರಬಹುದು ಆ ಥರ ಒಂದು ಟಾಪಿಕ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ 2 ಫೈಲ್ ಇದೆ. ಫೈಲ್ ನಂಬರ್ 1, ಫೈಲ್ ನಂಬರ್ 2. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮಗೆ ಯಾವ ಫೈಲ್ ಇಷ್ಟ ಆಗುತ್ತೋ ಆ ಫೈಲ್ ಆರಿಸ್ಕೊಳ್ಳಿ. ನೀವು 2 ಫೈಲ್ ಸಹಿತಾನು ನೋಡಬಹುದು. ಇದೊಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ನೋಡಬಹುದು ಇದನ್ನ. ಹಾಗೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದಿರೋ, ಕಮೆಂಟ್ಸ್ ಮಾಡ್ತಾ ಇದ್ದೀರೋ ಎಲ್ರಿಗೂ ತುಂಬಾ ಧನ್ಯವಾದಗಳು. ಈಗ ರೀಡಿಂಗ್ ನೋಡೋಣ. ಫೈಲ್ ನಂಬರ್ 1. ಫೈಲ್ ನಂಬರ್ 1ಗೆ ಏನ್ ಕಾರ್ಡ್ಸ್ ಬರುತ್ತೆ ನೋಡೋಣ. ನೀವು ಯಾವ ವ್ಯಕ್ತಿನ ಕಾಯ್ತಾ ಇದ್ದೀರಾ? ಅವ್ರ ಮನಸ್ಸಲ್ಲಿ ಏನ್ ನಡೀತಾ ಇದೆ, ಏನ್ ಭಾವನೆಗಳಿದೆ ಹತ್ರ ನೋಡೋಣ. ಫೋರ್ತ್ ಚಕ್ರ, ಕಾಂಟ್ರಾಕ್ಟ್, ಮ್ಯಾಜಿಷಿಯನ್. ಇಲ್ಲಿ 4th ಚಕ್ರ, ಆರ್ಚೇಂಜಲ್ ಗ್ಯಾಬ್ರಿಯಲ್ ಮತ್ತೆ ಕಾಂಟ್ರಾಕ್ಟ್. ಆ ಥರ ನಿಮಗೆ ಮೆಸೇಜ್ ಬರ್ತಾ ಇದೆ. ನಿಮ್ಮ ವ್ಯಕ್ತಿ ಮನಸ್ಸಿನಲ್ಲಿ ಏನೇನು ಭಾವನೆಗಳಿರಬಹುದು ಆ ಥರ ನೋಡಿದಾಗ 5th ಚಕ್ರ, ಇದೊಂದು ಥ್ರೋಟ್ ಚಕ್ರ. ಅವರು ಸದ್ಯದಲ್ಲಿ ನಿಮಗೆ ಏನೇನೋ ಅಂದಿರಬಹುದು, ನಿಮ್ಮಿಬ್ಬರಲ್ಲಿ ಜಗಳಗಳಾಗಿರಬಹುದು, ಕೆಲವು ಮಾತುಗಳು ನಡೆದಿರಬಹುದು. ಅದನ್ನ ನಾನು ಯಾಕಾದ್ರೂ ಅಂದನೋ ಆ ಥರ ಮನಸ್ಸಲ್ಲಿ ಅನ್ಕೋತಾ ಇದ್ದಾರೆ. ನಾನು ಆ ಥರ ಮಾತಾಡಬಾರ್ದಿತ್ತು, ನಿಮಗೆ ಆ ಥರ ಹರ್ಟ್ ಮಾಡಬಾರ್ದಿತ್ತು, ಆ ಥರ ನಿಮ್ಮ ಪರ್ಸನ್ ಈಗ ನೆನೆಸ್ಕೋತಾ ಇದ್ದಾರೆ. ಕಾಂಟ್ರಾಕ್ಟ್ ಮತ್ತೆಲ್ಲ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದಾರೆ ಅವರ ಭಾವನೆಗಳನ್ನೆಲ್ಲ. ಮತ್ತೆ ಅವರು ನಿಮ್ಮ ಜೀವನದಲ್ಲಿ ಬರಬಹುದು ಆ ಥರನೂ ಇಲ್ಲಿ ಹೇಳ್ತಾ ಇದೆ. ಮನಸ್ಸಲ್ಲಿ ಏನಿರಬಹುದು ಅದನ್ನೆಲ್ಲ ಏನೇನು ಅಂದಿದ್ದಾರೆ, ನಿಮಗೂ ಬೇಜಾರಾಗಿದೆ, ಅವ್ರಿಗೂ ಬೇಜಾರಾಗಿದೆ, ಅದನ್ನೆಲ್ಲ ಹೀಲ್ ಮಾಡ್ಕೋತಾ ಇದ್ದಾರೆ ಸದ್ಯದಲ್ಲಿ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನ್ ಹೇಳತ್ತೆ ನೋಡೋಣ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಫಸ್ಟ್ ತೆಗಿತೀನಿ. ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇಬ್ಬರಲ್ಲೂ, ಕೆಲವು ಮಾತುಗಳೂ ಆಗಿದೆ ಆ ಥರ ಹೇಳ್ತಾ ಇದೆ ಇಲ್ಲಿ. ಮತ್ತೆ ಇಲ್ಲಿ ಪರ್ಸನ್ ಎನರ್ಜಿ ಆಗಿರುತ್ತೆ, ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಇಲ್ಲಿ ನಿಮ್ಮಿಬ್ಬರಲ್ಲಿ ತುಂಬಾ ಮಾತುಕತೆಗಳಾಗಿದೆ. ಯಾವುದೋ ಥರ್ಡ್ ಪಾರ್ಟಿ ಇದ್ದಾರೆ ಅವ್ರ ಜೀವನದಲ್ಲಿ ಆ ಥರ ನೀವು ಅನ್ಕೊಂಡಿದ್ದೀರಾ. ಕೆಲವು ಅನುಮಾನಗಳೆಲ್ಲ ನಡೆದಿರೋದ್ರಿಂದ ಇಬ್ರಿಗೂ ಮಾತುಕತೆಗಳಾಗಿದೆ, ಇಬ್ರು ದೂರ ಆಗಿದ್ದೀರಾ. ಇಲ್ಲಿ ನಿಮ್ ಪರ್ಸನ್ ಸ್ವಲ್ಪ ಸೀಕ್ರೆಟ್ ಆಗಿರೋದ್ರಿಂದ ನಿಮ್ಗೆ ಅನುಮಾನ ಇನ್ನೂ ಜೋರಾಗಿದೆ, ಕಾಡ್ತಾ ಇದೆ ನಿಮ್ಗೆ. ಅವರು ಹಾಗೆ ನಿಮ್ ಜೊತೆ ಮಾತಾಡಿದ್ದಾರೆ, ಆದ್ರಿಂದ ಇಬ್ರಿಗೂ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರೋದ್ರಿಂದ ಇಬ್ರು ದೂರ ಆಗಿದ್ದೀರಾ ಆ ಥರ ಅನ್ನಿಸ್ತಾ ಇದೆ. ಆದ್ರೆ ನೀವು ಮಾತ್ರ ತುಂಬಾ ಬೇಜಾರಲ್ಲಿದ್ದೀರಾ, ಏನ್ ಮಾಡೋಕ್ಕೂ ತೋಚ್ತಾ ಇಲ್ಲ. ತುಂಬಾ ಅವ್ರ ಮೇಲೆ ಮನಸ್ಸಿಟ್ಕೊಂಡಿದ್ದೀರಾ, ತುಂಬಾ ಭಾವನೆಗಳಿದೆ, ತುಂಬಾ ಪ್ರೀತಿ ಇದೆ. ಅವರೊಂದು ಕಮಿಟ್ಮೆಂಟ್ ಮಾಡ್ತಾರೆ, ಮತ್ತೆ ನನ್ನ ಜೀವನದಲ್ಲಿ ಬರ್ತಾರೆ ಆ ಥರ ನೀವು ಅನ್ಕೊಂಡಿದ್ದೀರಾ. ಹೌದು, ಇಲ್ಲಿ ಕಾಂಟ್ರಾಕ್ಟ್ ಇರೋದ್ರಿಂದ ಅವರು ಅವರ ಭಾವನೆಗಳನ್ನೆಲ್ಲ ಹೀಲ್ ಮಾಡ್ಕೋತಾರೆ, ಬರ್ತಾರೆ ಅನ್ನೋದನ್ನು ಇಲ್ಲಿ ಹಿಂಟ್ಸ್ ಕೊಡ್ತಾ ಇದೆ.
ಇದಕ್ಕೆ ಮತ್ತೆ ಬೇರೆ ಕಾರ್ಡ್ಸ್ ನೋಡೋಣ. ಏನ್ ಮೆಸೇಜಸ್ ಬರಬಹುದು? ನಿಮ್ಮ ಪರ್ಸನ್ ಮನಸ್ಸಲ್ಲಿ ಏನ್ ನಡೀತಾ ಇದೆ ಈಗ ಆ ಥರ ನೋಡೋಣ. ಮತ್ತೆ ನಿಮ್ಮ ಪರ್ಸನ್ ಎನರ್ಜಿ. ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ, ದಿ ಸನ್ ಕಾರ್ಡ್, ದಿ ಎಂಪ್ರೆಸ್. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಕಿಂಗ್ ಆಫ್ ಪ್ಯಾಂಟಿಕಲ್ಸ್, ದಿ ಫೂಲ್ ಕಾರ್ಡ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ? ಇಲ್ಲಿ ನಿಮ್ಗೂ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿತ್ತು, ಇಲ್ಲೂ ನಿಮ್ ಪರ್ಸನ್ಗೆ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಯಾವುದೇ ಭಾವನೆಗಳಿರಬಹುದು. ಇಲ್ಲಿ ದಿ ಸನ್ ಕಾರ್ಡ್ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ತುಂಬಾ ಸೀಕ್ರೆಟ್ ಆಗಿ ಇರಬಹುದು ನಿಮ್ ಪರ್ಸನ್ನು, ಏನು ಹೇಳ್ತಾನೋ ಇಲ್ಲ ನಿಮ್ಮ ಹತ್ರ. ಅದೊಂದು ನಿಮ್ಗೆ ಅನುಮಾನಕ್ಕೆ ಕಾರಣ ಕೊಡ್ತಾ ಇದೆ ಇಲ್ಲಿ. ಆದ್ರೆ ನೀವು ಅನ್ಕೊಂಡಿರೋ ಹಾಗೆ ಅವರ ಲೈಫಲ್ಲಿ ಯಾವ ಒಂದು ಥರ್ಡ್ ಪರ್ಸನ್ ಇಲ್ಲ ಆ ಥರ ಇಲ್ಲಿ ಇರೋದ್ರಿಂದ ಫಿಫ್ತ್ ಚಕ್ರ, ಅವರು ಅವರ ಥ್ರೋಟ್ ಚಕ್ರ ಅಂದ್ರೆ ತುಂಬಾ ಮಾತುಗಳು ಆಡಿರಬಹುದು ಇಬ್ರಿಗೂನು. ಅವ್ರಿಗೂ ಸಿಟ್ಟು ಬಂದಿದೆ ನೀವೇನೇನೋ ಹೇಳಿದಾಗ, ಇಲ್ದೇ ಇರೋದು ಹೇಳಿದಾಗ ಎಲ್ರಿಗೂ ಸಿಟ್ಟು ಬರುತ್ತೆ. ಆದ್ರಿಂದ ಅವರು ಏನೇನೋ ಮಾತಾಡಿದರೆ, ಕೆಲವು ಸೀಕ್ರೆಟ್ಗಳನ್ನೆಲ್ಲ ಒಳಗೆ ಇಟ್ಕೊಂಡಿದ್ದಾರೆ. ಆ ಥರನೂ ನೀವು ಅನ್ಕೊಂಡಿದ್ದೀರಾ, ಹೇಳ್ತಾ ಇಲ್ಲ ನನಗೆ, ಆ ಥರನೂ ನೀವಿಲ್ಲಿ ಅನ್ಕೊಂಡಿದ್ದೀರಾ. ಆದ್ರೆ ಹಾಗೇನೂ ಇಲ್ಲ. ಇಲ್ಲಿ ಸನ್ ಕಾರ್ಡ್ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಮತ್ತೆ ಒಂದು ಹೊಸ ಬೆಳಕು ಮೂಡಿ ಬರುತ್ತೆ. ಆ ಥರ ನಿಮ್ಮ ಪರ್ಸನ್ ಈಗ ಮನಸ್ಸಲ್ಲಿ ಅನ್ಕೋತಾ ಇದ್ದಾರೆ. ಸದ್ಯದಲ್ಲೇ ನಿಮ್ಮ ಡೌಟ್ಸ್ ಏನಿರಬಹುದು ಅವೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅವರನ್ನ ಅವರು ಹೀಲ್ ಮಾಡ್ಕೋತಾ ಇದ್ದಾರೆ. ನಾನು ಅನ್ಬಾರ್ದಿತ್ತು ಹಾಗೆಲ್ಲ ಅಂತ, ನಿಮ್ಗೆ ಹರ್ಟ್ ಮಾಡಬಾರ್ದಿತ್ತು ಆ ಥರ ಅನ್ಕೊಂಡಿದ್ದಾರೆ. ಆದ್ರಿಂದ ಇಲ್ಲಿ ನಿಮ್ಮ ಭಾವನೆಗಳನ್ನ ನೋಡೋಣ. ನಿಮ್ಮ ಭಾವನೆಗಳ ಪ್ರಕಾರ ನೀವು ತುಂಬಾ ಬೇಜಾರಲ್ಲಿದ್ದೀರಾ. ಯಾರ್ಯಾರ್ದೋ ಮಾತುಗಳನ್ನೆಲ್ಲ ಕೇಳ್ಕೊಂಡಿದ್ದೀರಾ, ನೀವು ಅವ್ರ ಮೇಲೆ ತುಂಬಾ ಅನುಮಾನ ಪಟ್ಕೊಂಡಿದ್ದೀರಾ. ಮತ್ತೆಲ್ಲ ಮರೆತು ನಿಮ್ಗಿಲ್ಲಿ ಒಂದು ಒಳ್ಳೆ ಕೆಲಸ ಇದೆ, ಕೆಲಸದಲ್ಲಿ ಗಮನ ಇಟ್ಕೊಂಡಿದ್ದೀರಾ. ಮತ್ತೆ ಬರ್ತಾರೆ ಅವರು, ನನ್ನ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ ಆ ಥರನೂ ನೀವು ಎಷ್ಟೋ ಸರಿ ಅನ್ಕೋತಾ ಇದ್ದೀರಾ. ಅದು ಹೌದು, ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ. ಇದೆಲ್ಲ ಯಾವ್ಯಾವುದೋ ಕಹಿ ಘಟನೆಗಳಾಗಿರಬಹುದು, ಅನುಮಾನಗಳಿರಬಹುದು, ನಿಮ್ಮ ಲೈಫಲ್ಲಿ ಇಬ್ಬರಲ್ಲೂ ಮಾತುಕತೆಗಳಾಗಿರಬಹುದು. ಅದೆಲ್ಲ ಕಾಲಕ್ರಮೇಣ ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಪರ್ಸನ್ ಸದ್ಯದಲ್ಲೇ ಬರ್ತಾರೆ ಅನ್ನೋದನ್ನು ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ಒರಾಕಲ್ ಕಾರ್ಡ್ಸ್ ಏನ್ ಮೆಸೇಜಸ್ ಕೊಡುತ್ತೆ ನಿಮ್ಗೆ ನೋಡೋಣ. ಎ ಟೈಮ್ ಫಾರ್ ಹೀಲಿಂಗ್. ನೋಡಿದ್ರಾ? ನಿಮಗೆ ದಿ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್. ಇನ್ನೊಂದು ನೋಡೋಣ. Look at the bigger picture. It is time to release negativity. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ? ನಿಮ್ ಪರ್ಸನ್ಗೆ ಕೆಲವು ಮೆಸೇಜ್ಗಳಿರಬಹುದು. ಲುಕ್ ಎಟ್ ದಿ ಬಿಗ್ಗರ್ ಪಿಕ್ಚರ್, ಎ ಟೈಮ್ ಫಾರ್ ಹೀಲಿಂಗ್. ಅವರು ಹೀಲ್ ಮಾಡ್ಕೋತಾ ಇದ್ದಾರೆ. ನಾನು ಅನ್ಬಾರ್ದಿತ್ತು, ನಿಮ್ಗೆ ಹರ್ಟ್ ಮಾಡಬಾರ್ದಿತ್ತು, ಆದ್ರೆ ಅವ್ರ ಜೀವನದಲ್ಲಿ ಯಾರೂ ಇಲ್ಲ. ಅದನ್ನ ನೀವು ಯಾರ್ಯಾರ್ದೋ ಮಾತುಗಳನ್ನ ಕೇಳ್ಕೊಂಡು ಅದನ್ನ ಹೇಳಿದಾಗ ಅವ್ರಿಗೆ ಸಿಟ್ಟು ಬಂದಿದೆ, ಏನೇನೋ ಮಾತಾಡಿದರೆ. ಅದನ್ನ ಅವರು ಹೀಲ್ ಮಾಡ್ಕೋತಾನೂ ಇದ್ದಾರೆ. ಮುಂದಿನ ಜೀವನದ ಒಂದು ದೊಡ್ಡ ಪಿಕ್ಚರ್ ಆ ಥರ ನಿಮ್ಮ ಲೈಫಲ್ಲಿ ನೋಡಿ. ದಿ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್, ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ ಆ ಥರ ಹೇಳ್ತಾ ಇದೆ. ನಿಮ್ಮ ಎನರ್ಜಿ ಈಗ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇದೆ. ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ಇಲ್ಲಿ ಅವರು ಹೀಲಿಂಗ್ ಅಲ್ಲಿ ಇದ್ದಾರೆ. ನೀವು ನಿಮ್ಮ ನೆಗೆಟಿವ್ ಥಾಟ್ಸ್ ಎಲ್ಲ ಬಿಟ್ಟು ಯಾರ್ಯಾರೋ ಹೇಳಿದ ಮಾತುಗಳನ್ನೆಲ್ಲ ಕೇಳಿಕೊಂಡು ನಿಮ್ಮ ಅನುಮಾನಗಳು ಅದೆಲ್ಲ ಕಡಿಮೆ ಮಾಡಿಕೊಂಡಾಗ ನಿಮ್ಮ ಲೈಫ್ ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನಿಮ್ಗೆ ಕೆಲವು ಹ್ಯಾಂಡ್ ಮೇಡ್ ಮೆಸೇಜಸ್ ನೋಡೋಣ ಏನ್ ಬರುತ್ತೆ ಅಂತ.
ಬಿ ಆಂಗ್ರಿ ಆ ಥರ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್ನು. ಮತ್ತೆ ಐ ವೇಟ್ ಫಾರ್ ಯು ಹಾನೆಸ್ಟ್ಲಿ, ಐ ಡೋಂಟ್ ವಾಂಟ್ ಎನಿ ಒನ್ ಎಲ್ಸ್ ಆ ಥರ ಹೇಳ್ತಾ ಇದ್ದಾರೆ. ಹಾನೆಸ್ಟ್ ಆಗಿ ನಿಮ್ಗೋಸ್ಕರ ಅವರು ಕಾಯ್ತಾ ಇದ್ದಾರೆ. ಐ ಆಮ್ ಇನ್ ಲವ್ ವಿತ್ ಯುವರ್ ಸ್ಮೈಲ್ ಆ ಥರ ಹೇಳ್ತಾ ಇದ್ದಾರೆ. ಯು ಆರ್ ಮೈ ಲೈಫ್, ಮೈ ಇನ್ಸ್ಪಿರೇಷನ್, ಮೈ ಸ್ಟ್ರೆಂತ್ ಅಂಡ್ ಮೈ ಸೋಲ್ಮೇಟ್. ನಿಮಗೆ ಸೋಲ್ಮೇಟ್ ಕಾರ್ಡ್ 2 ಸರಿ ಬಂದಿದೆ, ನಿಮಗೂ ಬಂದಿದೆ, ನಿಮ್ಮ ಪರ್ಸನ್ಗೂ ಬಂದಿದೆ. ಆದ್ರಿಂದ ಇಲ್ಲಿ ನಿಮ್ಮಿಬ್ರಿಗೂ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ ಅನ್ನೋದು ಹೇಳ್ತಾ ಇದೆ. ಆದ್ರಿಂದ ನಿಮ್ಗಿಲ್ಲಿ ಇಷ್ಟೊಂದು ಮೆಸೇಜ್ಗಳಿದೆ. ಯಾರ್ಯಾರ್ದೋ ಮಾತುಗಳು ಕೇಳ್ಕೊಂಡು ಸಿಟ್ಟು ಮಾಡಿಕೊಂಡು ಜಗಳಗಳು ಮಾಡ್ಕೋಬೇಡಿ ಅನ್ನೋ ಮೆಸೇಜು ಇದೆ. ನಿಮ್ಮ ಸ್ಮೈಲ್ನ ಅವ್ರು ತುಂಬಾ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಹೇಳ್ತಾ ಇದೆ. ಐ ವಿಲ್ ವೇಟ್ ಫಾರ್ ಯು ಹಾನೆಸ್ಟ್ಲಿ, ಐ ಡೋಂಟ್ ವಾಂಟ್ ಎನಿ ಒನ್ ಎಲ್ಸ್ ಆ ಥರ ಇದೆ. ಅವ್ರಿಗೆ ಯಾರು ಬೇಕಾಗಿಲ್ಲ, ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ನೀವು ನಿಮ್ಮ ಅನುಮಾನಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅದೆಲ್ಲ ಕಡಿಮೆ ಮಾಡಿಕೊಂಡು ಆದಷ್ಟು ಬೇಗ ನೀವಿಬ್ರು ಒಟ್ಟಿಗೆ ಸೇರಿ ಅನ್ನೋದನ್ನ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನಿಮಗೆ ಏನೇನು ಕಾರ್ಡ್ಸ್ ಬರುತ್ತೆ ನೋಡೋಣ. ನೀವು ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ, ಅವರ ಭಾವನೆಗಳು ಏನೇನಿರಬಹುದು ಈ ಟೈಮಲ್ಲಿ ಆ ಥರ ನೋಡೋಣ. ಏನು ಅನ್ಕೋತಾ ಇದ್ದಾರೆ ಅವರು ಈಗ ನಿಮ್ಮ ಬಗ್ಗೆ. A man holding a coin. Victory. ಅಟ್ಯಾಚ್ಮೆಂಟ್ ಬರ್ತಾ ಇದೆ. ನಿಮ್ಮ ಬಗ್ಗೆ ಅವ್ರಿಗೆ ತುಂಬಾ ಅಟ್ಯಾಚ್ಮೆಂಟ್ ಇದೆ. ಅವರು ಒಂದೊಳ್ಳೆ ಕೆಲಸದಲ್ಲಿ ಸೇರ್ಕೊಂಡಿದ್ದಾರೆ, ಆ ಥರ ನಿಮಗೆ ಮೆಸೇಜ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ. ಅಥವಾ ಅವರ ಬಿಸ್ನೆಸ್ ಅಲ್ಲಿ ಅವರು ಸಾಕಷ್ಟು ದುಡ್ಡು ಮಾಡಿರಬಹುದು. ವಿಕ್ಟ್ರಿ, ಕೆಲವು ಸಾಧನೆಗಳನ್ನ ಮಾಡಿದ್ದಾರೆ. ಒಳ್ಳೆ ಜಾಬ್ ತಗೊಂಡಿರಬಹುದು ಅಥವಾ ಬಿಸ್ನೆಸ್ ಅವ್ರದ್ದು ಇಂಪ್ರೂವ್ ಆಗ್ತಾ ಇರಬಹುದು. ಆ ಥರ ನಿಮಗೆ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ. ನೋಡೋಣ ಇಲ್ಲಿ ಕಾರ್ಡ್ಸ್ ಏನ್ ಹೇಳತ್ತೆ. ಮೊದಲು ನಿಮ್ಮ ಪರ್ಸನ್ ಎನರ್ಜಿ ನೋಡೋಣ. ನೀವು ಯಾವ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ, ಅವರ ಭಾವನೆಗಳು ಏನಿರಬಹುದು ನಿಮ್ಮ ಬಗ್ಗೆ ಆ ಥರ ನೋಡೋಣ. ಇಲ್ಲಿ ಹ್ಯಾಪಿ ಫ್ಯಾಮಿಲಿ ಬರ್ತಾ ಇದೆ. ಕ್ವೀನ್ ಆಫ್ ಸಾರ್ಡ್ಸ್, ಪೇಜ್ ಆಫ್ ಪ್ಯಾಂಟಿಕಲ್ಸ್. ಹಾಗೆ ನಿಮ್ಮ ಎನರ್ಜಿ ನೋಡೋಣ. ಅವ್ರಿಗೆ ಒಂದು ಒಳ್ಳೆ ಜಾಬ್ ಸಿಕ್ಕಿದೆ ಆ ಥರನೂ ಟ್ಯಾರೋ ಕಾರ್ಡ್ಸ್ ಹೇಳ್ತಾ ಇದೆ. ಅಥವಾ ಅವ್ರ ಬಿಸ್ನೆಸ್ ಚೆನ್ನಾಗಿರಬಹುದು, ಕೆಲವು ಒಳ್ಳೆ ಪ್ರಾಜೆಕ್ಟ್ಸ್ ಸಿಕ್ಕಿರಬಹುದು ಅವ್ರಿಗೆ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಇಲ್ಲಿ ನೋಡೋಣ ಏನು ಹೇಳುತ್ತೆ ಅಂತ. ಸದ್ಯದಲ್ಲಿ ಅವ್ರಿಗೊಂದು ಒಳ್ಳೆ ಜಾಬ್ ಸಿಕ್ಕಿದೆ ಅಥವಾ ಫೈನಾನ್ಷಿಯಲಿ ಅವರು ಸ್ಟ್ರಾಂಗ್ ಆಗಿ ಬೆಳೀತಾ ಇದ್ದಾರೆ. ಆದ್ರಿಂದ ಇಷ್ಟು ದಿವಸ ಯಾವುದೋ ಕೆಲವು ವಿಷಯಕ್ಕೆ ನಿಮ್ಮ ನಿರ್ಧಾರಗಳು ತಗೊಳ್ಳೋದು ಅವರು ಸ್ವಲ್ಪ ನಿಧಾನಿಸಿರಬಹುದು. ಅವರ ಪೇರೆಂಟ್ಸ್ ವಿಷಯ ಇರಬಹುದು, ಅವರ ಮನೆಯವ್ರ ವಿಷಯ ಇರಬಹುದು. ಅದಕ್ಕೋಸ್ಕರ ನೀವಿಬ್ರು ಇಲ್ಲಿ ಇಷ್ಟು ದಿವಸ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ. ಯಾಕೆಂದ್ರೆ ನಿಮ್ಮ ಪರ್ಸನ್ನು ಒಂದು ಒಳ್ಳೆ ನಿರ್ಧಾರ ತಗೊಳಕ್ ಆಗ್ತಾ ಇರಲಿಲ್ಲ. ಜಾಬ್ ಇಲ್ಲದೆ ಇರಬಹುದು ಅಥವಾ ಮನೆಯವ್ರದ್ದು ಅನುಮತಿ ಸಿಕ್ಕಿಲ್ದಿರಬಹುದು. ಆ ಥರ ಎಲ್ಲ ಇರೋದ್ರಿಂದ ನಿಮ್ಮಿಬ್ಬರ ಮಾತುಕತೆಗಳು ನಿಂತಿತ್ತು ಅನ್ನೋದು ಹೇಳ್ತಾ ಇದೆ. ಈಗ ಅವರ ಪರಿಸ್ಥಿತಿ ಸುಧಾರಿಸಿದೆ. ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದಿದ್ದಾರೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್ ಆ ಥರ ಇದೆ. ಮತ್ತೆ ಫ್ಯಾಮಿಲಿನಲ್ಲೂ ಅವ್ರಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋದು ಹೇಳ್ತಾ ಇದೆ. ವಿಕ್ಟ್ರಿನೂ ಇದೆ ನಿಮ್ಮ ಲೈಫಲ್ಲಿ. ನಿಮ್ಮ ಜೊತೆ ಒಂದು ಕಮಿಟ್ಮೆಂಟ್ ಆಗಬೇಕು, ಫ್ಯಾಮಿಲಿ ಸೆಟಪ್ ಮಾಡಬೇಕು.
ಆ ಥರ ಈಗ ಮನಸ್ಸಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಭಾವನೆಗಳು, ಇಲ್ಲಿ ಡೆತ್ ಕಾರ್ಡ್ ಇರೋದ್ರಿಂದ ನಿಮ್ಗೊಂದು ಪರಿವರ್ತನೆ ಇದೆ ನಿಮ್ಮ ಲೈಫಲ್ಲಿ. ನೀವೊಬ್ರು ಎಕ್ಸ್ಪೀರಿಯನ್ಸ್ಡ್ ಗ್ರೌಂಡೆಡ್ ಪರ್ಸನ್ ಆ ಥರನೂ ಇಲ್ಲಿ ಅನ್ನಿಸ್ತಾ ಇದೆ. ಕೆಲವು ಅನುಮಾನಗಳಿತ್ತು ನಿಮ್ಮ ಲೈಫಲ್ಲಿ. ಫೈನಾನ್ಷಿಯಲಿ ನಿಮ್ಗೂ ಸಾಕಷ್ಟು ಸಮಸ್ಯೆಗಳಿತ್ತು. ಅದರಿಂದ ನೀವೂ ಇಲ್ಲಿ ಆಚೆ ಬಂದಿದ್ದೀರಾ. ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ, ಮುಂದೇನೂ ಇದೆ. ಮುಂದೇನೂ ನಿಮ್ಮ ಲೈಫಲ್ಲಿ ಒಂದು ವಿಕ್ಟ್ರಿ ಇದೆ ಅನ್ನೋದು ಹೇಳ್ತಾ ಇದೆ. ಇದಕ್ಕೆ ಮತ್ತೆ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ಈ ಟೈಮಲ್ಲಿ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಏನು ಅನ್ಕೋತಾ ಇದ್ದಾರೆ ಆ ಥರ ನೋಡೋಣ. ನೈಟ್ ಆಫ್ ಪೆಂಟಕಲ್ಸ್ ನೋಡಿದ್ರಾ? ಮತ್ತೆ ಅವ್ರಿಗೆಲ್ಲ ತುಂಬಾ ಪ್ರಾಜೆಕ್ಟ್ ಸಿಕ್ಕಿದೆ, ಚೆನ್ನಾಗಿ ಒಳ್ಳೆ ಬೆಳೀತಾ ಇದ್ದಾರೆ, ಫೈನಾನ್ಷಿಯಲಿ ಗ್ರೋ ಆಗ್ತಾ ಇದ್ದಾರೆ. ಇಲ್ಲಿ 6 ಆಫ್ ಪೆಂಟಕಲ್ಸ್ ಮತ್ತೆ ಬಂದಿದೆ ನೋಡಿ. 3 ಆಫ್ ಪೆಂಟಕಲ್ಸ್, 6 ಆಫ್ ಪೆಂಟಕಲ್ಸ್. ಇಲ್ಲಿ ನಿಮ್ಗೊಂದು ಕಮಿಟ್ಮೆಂಟ್ ಇದೆ ಅನ್ನೋದು ಹೇಳ್ತಾ ಇದೆ. 2 ಆಫ್ ಕಪ್ಸ್, ನಿಮ್ಮ ಭಾವನೆಗಳು ಇಲ್ಲಿ. 3 ಆಫ್ ಸಾರ್ಟ್ಸ್ ಮತ್ತೆ ಕ್ವೀನ್ ಆಫ್ ಪೆಂಟಕಲ್ಸ್. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಇದು ನಿಮ್ಮ ಪರ್ಸನ್ಗೆ ಫೈನಾನ್ಷಿಯಲಿ ಅವರು ಚೆನ್ನಾಗಿ ಗ್ರೋ ಆಗಿದ್ದಾರೆ ಅನ್ನೋದು ಹೇಳ್ತಾ ಇದೆ. ತುಂಬಾ ಪ್ರಾಜೆಕ್ಟ್ಸ್ಗಳು ಸಿಕ್ಕಿರಬಹುದು, ಒಳ್ಳೆ ಕೆಲಸದಲ್ಲಿ ಇದ್ದಾರೆ, ಫೈನಾನ್ಷಿಯಲಿ ಚೆನ್ನಾಗಿ ಆಗಿದ್ದಾರೆ. ಅವರ ಫ್ಯಾಮಿಲಿನಲ್ಲೂ ತುಂಬಾ ಸಂತೋಷ ಇದೆ. ಇಲ್ಲಿ ನಿಮ್ಗೆ ನಿಮ್ಮ ಯಾವ್ಯಾವುದೇ ಒಂದು ಭಾವನೆಗಳಿತ್ತು, ಹಿಂದೆ ಬೇಜಾರಿತ್ತು, ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಗ್ರಾಜುಯಲಿ. ಇಲ್ಲಿ ಕ್ವೀನ್ ಆಫ್ ಪೆಂಟಕಲ್ಸ್, ನಿಮ್ಗೂ ಫೈನಾನ್ಷಿಯಲಿ ನೀವೂ ಗ್ರೋ ಆಗ್ತೀರಾ. ಇಲ್ಲಿ 2 ಆಫ್ ಕಪ್ಸ್ ಇರೋದ್ರಿಂದ ಒಂದು ಕಮಿಟ್ಮೆಂಟ್ ಇದೆ. ನೀವು ಏನ್ ಅನ್ಕೋತಾ ಇದ್ರಿ, ಮನಸ್ಸಲ್ಲಿ ಏನೇನೋ ಇತ್ತು ನಿಮ್ಗೆ ಭಾವನೆಗಳು, ಅವರು ಮತ್ತೆ ನನ್ನ ಲೈಫಲ್ಲಿ ಬರ್ತಾರಾ, ಮತ್ತೆ ಮಾತಾಡಿಸ್ತಾರಾ, ಆತರ ಎಷ್ಟೋ ಬೇಜಾರು ಮಾಡ್ಕೊಂಡಿದ್ರಿ, ಅದೆಲ್ಲ ಡೆತ್ ಕಾರ್ಡ್ ಇರೋದ್ರಿಂದ ನಿಮ್ಗಿಲ್ಲೊಂದು ಪರಿವರ್ತನೆ ಇದೆ. ಅದೆಲ್ಲ ಎಂಡ್ ಆಗೋ ಟೈಮ್ ಬಂದಿದೆ. ನಿಮ್ಮ ಲೈಫಲ್ಲಿ ಒಂದು ಕಮಿಟ್ಮೆಂಟ್ ಇದೆ, ವಿಕ್ಟ್ರಿ ಇದೆ. ನೀವಿಬ್ರು ಮುಂದೆ ಚೆನ್ನಾಗಿ ಆಗ್ತೀರಾ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ಒರಾಕಲ್ ಕಾರ್ಡ್ಸ್ ಏನ್ ಮೆಸೇಜಸ್ ಕೊಡುತ್ತೆ? ಯು ಅಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ದಿ ಎಂಡ್ ಆಫ್ ಎ ಟಫ್ ಸೈಕಲ್ ಅಪ್ರೋಚಸ್. ಆ ಥರ ನಿಮ್ಗೆ ಮೆಸೇಜ್ ಇದೆ. ಇಷ್ಟು ದಿವಸ ನಿಮ್ಗೆ ತುಂಬಾ ಬೇಜಾರಿತ್ತು, ಅವ್ರ ಮನೆಯಲ್ಲಿ ಒಪ್ಕೋತಾರ. ಪ್ರಾಸ್ಪರಿಟಿ ಲೈಸ್ ಎಹೆಡ್. ಬಿಲೀವ್ ಇನ್ ದಿ ಇಂಪಾಸಿಬಲ್. ಯುವರ್ ಡ್ರೀಮ್ಸ್ ನೀಡ್ ಎ ಪ್ರಾಕ್ಟಿಕಲ್ ಪ್ಲಾನ್. ಇಲ್ಲಿ ಕೆಲವು ಕಾರಣಗಳಿಂದ ನಿಮ್ಮಿಬ್ಬರಲ್ಲಿ ಮಾತು ನಿಂತಿತ್ತು. ಅದು ಅವ್ರ ಮನೆಯಲ್ಲಿ ಒಪ್ಪದೇ ಇಲ್ದಿರಬಹುದು, ಅಥವಾ ಅವ್ರ ಕೆಲಸ ಇಲ್ದಿರಬಹುದು. ಕೆಲವು ಆರ್ಥಿಕ ಸಮಸ್ಯೆಗಳು ಅವ್ರಿಗೆ ಇರೋದ್ರಿಂದ ಇಲ್ಲಿ ನಿಮ್ಮಿಬ್ಬರ ರಿಲೇಶನ್ಶಿಪ್ ಒಂದು ಲೋ ಎನರ್ಜಿನಲ್ಲಿ ನಡೀತಾ ಇತ್ತು. ಯು ಅಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್ ಆ ತರ ಇದೆ. ದಿ ಎಂಡ್ ಆಫ್ ಎ ಟಫ್ ಸೈಕಲ್ ಅಪ್ರೋಚಸ್. ಯಾವುದೇ ನಿಮ್ಮ ಕಷ್ಟ ಸಮಸ್ಯೆಗಳು ಅದೆಲ್ಲ ಗ್ರಾಜುಯಲಿ ಇಲ್ಲಿ ಒಂದು ಎಂಡ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಪ್ರಾಸ್ಪೆರಿಟಿ ಲೈಸ್ ಅಹೆಡ್. ಬಿಲೀವ್ ಇನ್ ದಿ ಇಂಪಾಸಿಬಲ್. ಏನು ಆಗಲ್ಲ ಅಂತ ಅನ್ಕೊಂಡಿದ್ರೋ ಅದೆಲ್ಲ ನಿಮ್ ಜೀವನದಲ್ಲಿ ನಡೀತಾ ಹೋಗುತ್ತೆ. ಇಲ್ಲೊಂದು ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ. ಅವ್ರ ಮನೆಯಲ್ಲಿ ನಿಮ್ಮಿಬ್ಬರ ಸಂಬಂಧಗಳನ್ನ ಒಪ್ಕೋತಾರೆ ಅನ್ನೋದನ್ನು ಹೇಳ್ತಾ ಇದೆ. ದೇರ್ ಈಸ್ ವಿಕ್ಟ್ರಿ. ಫೈನಲಿ ದೇರ್ ಈಸ್ ವಿಕ್ಟ್ರಿ. ಆ ಥರ ನಿಮ್ಗೆ ಇಲ್ಲಿ ಮೆಸೇಜಸ್ ಇದೆ. ನಿಮ್ಗೆ ಹ್ಯಾಂಡ್ ಮೇಡ್ ಮೆಸೇಜಸ್ ಏನ್ ಬರಬಹುದು ನೋಡೋಣ. ಯು ಆರ್ ವರ್ತ್ ಎವ್ರಿ ಮೈಲ್ ಬಿಟ್ವೀನ್ ಅಸ್. ಆ ಥರ ಇದೆ. ವೇಟೆಡ್ ಆಲ್ ಮೈ ಲೈಫ್ ಟು ಫೈಂಡ್ ಸಮನ್ ಲೈಕ್ ಯು. ಇಲ್ಲಿ ನೀವಿಬ್ರು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನಲ್ಲಿ ಇದ್ರಿ ಆ ಥರನೂ ಅನ್ನಿಸ್ತಾ ಇದೆ. ವೇಟಿಂಗ್ ಫಾರ್ ಯುವರ್ ಕಾಲ್ ಆರ್ ಮೆಸೇಜ್ ಆ ಥರ ಇದೆ ನಿಮ್ಗೆ ಮೆಸೇಜ್. ಮತ್ತೆ ಒನ್ ಮೋರ್. ಲೆಟ್ ಅಸ್ ಲಾಫ್ ಟುಗೆದರ್ ಅಂಡ್ ಗ್ರೋ ಓಲ್ಡ್ ಟುಗೆದರ್ ಆ ಥರ ಇದೆ. ವೆನ್ ಲವ್ ಇಸ್ ರಿಯಲ್ ಇಟ್ ಫೈಂಡ್ಸ್ ಎ ವೇ.
ಟುಡೇ ಐ ಬಾಟ್ ಎ ಬ್ಯೂಟಿಫುಲ್ ಗಿಫ್ಟ್ ಫಾರ್ ಯು. ನೋಡಿದ್ರಾ, ಈ ತರ ನಿಮ್ಗೆ ಮೆಸೇಜಸ್ ಇದೆ. ಇಲ್ಲೊಂದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇರಬಹುದು ನಿಮ್ದು. ನೀವು ಏನು ಅನ್ಕೊಂಡಿದ್ರೋ ಅದೆಲ್ಲ ನಿಮ್ ಲೈಫಲ್ಲಿ ನಡೆಯುತ್ತೆ. ಇಲ್ಲಿ ಅವ್ರ ಮನೆಯವರು ನಿಮ್ಮಿಬ್ಬರನ್ನು ಒಪ್ಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ. ಕೆಲವು ಯಾವುದೇ ಆರ್ಥಿಕ ಸಮಸ್ಯೆಗಳಿರಬಹುದು, ಅದೆಲ್ಲ ಕಡಿಮೆ ಆಗಿ ನೀವಿಬ್ರು ಮತ್ತೆ ಒಟ್ಟಿಗೆ ಸೇರ್ತೀರಾ. ನಿಮ್ಗಿಲ್ಲೊಂದು ಗಿಫ್ಟ್ ತಗೊಂಡಿದ್ದಾರೆ ಅನ್ನೋದು ಹೇಳ್ತಾ ಇದೆ. ವೆನ್ ಲವ್ ಇಸ್ ರಿಯಲ್ ಇಟ್ ಫೈಂಡ್ಸ್ ಎ ವೇ. ಇದೊಂದು ಟ್ರೂ ಲವ್ ಆಗಿರೋದ್ರಿಂದ ನೀವು ಮತ್ತೆ ಒಟ್ಟಿಗೆ ಸೇರ್ತೀರಾ. ನಿಮ್ಮ ಲೈಫಲ್ಲಿ ಒಂದು ವಿಕ್ಟ್ರಿ ಇದೆ. ಹೀಗೆ ನಿಮ್ ಲೈಫ್ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.